ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಹಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಒಗಂಡಬಿಯ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿಯವರೇ, ಏನೇನು ಮಾಡಿ ತೋರಿಸ್ತೀರಾ, ಏನೇನು ಕಲರಿನ ಅಡುಗೆ ಮಾಡಿ ತೋರಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾರೆ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ಸುಚಿತ್ರಾ ಅವ್ರು ಬಂದು ಒಂದು ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಇನ್ನೇನು ಬಂದ್ರು ನೋಡಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಒನ್ನಿ ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮೇಡಮ್. ನಮಸ್ಕಾರ ನಮಸ್ಕಾರ ಮೇಡಮ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೂ. ಥ್ಯಾಂಕ್ ಯು ಮೇಡಮ್. ಏನು ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿರಂಗ ರೈಸ್ ಮಾಡ್ತಾ ಇದ್ದೀವಿ. ತಿರಂಗ ರೈಸ್ ಅಂದ್ರೆ 3 ಬಣ್ಣ ಉಳ್ಳಂತಹ ರೈಸ್. ಹೌದು ಮಾಡ್ತಾ ಇದ್ದೀರಾ? ಹೌದು, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿರಂಗ ರೈಸ್. ಏನೇನು ತಂದಿದ್ದೀರಾ ಮಾಡಕ್ಕೆ? ತಿರಂಗ ರೈಸ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಇಂಗು, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಸಾಸಿವೆ, ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕಡಾಯಿ. ಏನಕ್ಕೆ ಹೇಳಿ? ಎಲ್ಲ ತರ ರೈಸ್ಗೆ ಒಗ್ಗರಣೆ ಹಾಕಿ ರೈಸ್ನ ಅನ್ನ ಮಾಡ್ಕೊಂಡು ಬಂದಿದೆ. ಬಾಸ್ಮತಿ ರೈಸ್ ಇಲ್ಲಿ ಕುಕ್ ಆಗಿದೆ. ಫಸ್ಟ್ ಯಾವ ಕಲರ್ ಮಾಡ್ತೀರಾ? ಕೇಸರಿ ಕಲರ್ ಫಸ್ಟ್ ಕೇಸರಿ ಕಲರ್. ಓಕೆ, ಕೇಸರಿ ಕಲರ್ ಮಾಡ್ಕೊಳ್ಳಕ್ಕೆ ಇಡ್ಲಾ? ಟೊಮೆಟೊ ಬೇಯಿಸಿರಂತದ್ದು ಇದು. ಎಸ್ ಮೇಡಮ್. ಒಂದು ಟೊಮೆಟೊನ ಬೇಯಿಸಿಟ್ಕೊಂಡಿರುವಂತ ಟೊಮೆಟೊನ ರುಬ್ಕೊಳ್ತಾ ಇದ್ರಲ್ವಾ ಮೇಡಮ್? ಹೌದು, ಬೇಯಿಸಿರುವಂತ ಟೊಮೆಟೊ. ಎಸ್ ಮೇಡಮ್, ಎಸ್ 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 ಎಸ್. ಆಯಿಲ್ ಹಾಕಿ ಆಯಿಲ್ ಮಾಡೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಹಾಕಿ. ಸಾಸಿವೆಯ ನಂತರ ಪಟ ಪಟ ಸಿಡಿದ ನಂತರವೇ ಹಾಕೋಬೇಕು. ಹಾಕೊಂಡ್ರಾ? ಉದ್ದಿನ ಬೇಳೆ ಹಾಕೊಳ್ಳೋಣ. ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ. ಸ್ವಲ್ಪ ಕಡಲೆಬೇಳೆ. ಇಷ್ಟಿಷ್ಟೇ ಹಾಕೋದು, ಆದ್ರೂ ಅದು ಬೇಕೇ ಬೇಕು ನೋಡಿ. ಹೌದು, ಅದಿಲ್ಲದೆ ಮಾಡಕ್ ಆಗೋದೇ ಇಲ್ಲ. ಸಾಸಿವೆ ಅದು ಸಿಕ್ಕೋದು ಇಲ್ಲ, ಕಾಣೋದು ಇಲ್ಲ. ಸ್ವಲ್ಪ ಸಾಸಿವೆ ಬೇಕು. ಹಿಂಗ್ ಹಾಕೊಳ್ಳೋಣ. ಎಸ್ ಮೇಡಮ್. ಓಕೆ, ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ. ಎಸ್ ಮೇಡಮ್. ಫೈನ್ ಆಗಿ ಚಾಪ್ ಆಗಿದ್ದೆ. ಓಕೆ, ಟೊಮ್ಯಾಟೊ ಪ್ಯೂರಿ ಹಾಕೊಳ್ಳಿ ಮೇಡಮ್. ಓಕೆ, ಉಪ್ಪು ಹಾಕಲ್ವಾ ಮೇಡಮ್? ಹಾಕ್ತೀನಿ. ಹಾಕ್ತೀರಾ? ಚಿಲ್ಲಿ ಪೌಡರ್ ಸ್ವಲ್ಪ ರವಿ ಅವರ. ಓಕೆ, ಮುಂದಕ್ಕೆ ಜೀರಾ ಪೌಡರ್ ಸ್ವಲ್ಪ ರವಿ ಅವರ ಜೀರಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಓಕೆ, ನಂತರ ಚೂರು ಲೈಟ್ ಆಗಿ ಗರಂ ಮಸಾಲ. ಲೈಟ್ ಆಗಿ ಗರಂ ಮಸಾಲಾನ ಒಂದು 1/4 ಟೀ ಸ್ಪೂನ್ ಅಷ್ಟು. 1/4 ಟೀ ಸ್ಪೂನ್ ಸಾಕು. ಗರಂ ಮಸಾಲ. ಓಕೆ, ಆಮೇಲೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕ್ಬಿಡಿ ಮೇಡಮ್. ಓಕೆ, ಮತ್ತೆ ರೈಸ್ ಹಾಕೋಣ. ಸ್ವಲ್ಪ ಸಾಕು. ಒಂದು ರೆಡಿ ಆಯ್ತಾ? ಒಂದು ರೆಡಿ ಆಯ್ತು. ಒಂದು ರೈಸ್ ರೆಡಿ ಆಯ್ತಾ? ಹೌದು. ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಸಾಸಿವೆ, ಉದ್ದಿನಬೇಳೆ, ಸಾಸಿವೆ, ಉದ್ದಿನಬೇಳೆ, ಒಂದೆರಡು ಕಡಲೆಬೇಳೆಯ ನಂತರ ಇಂಗು, ಹಿಂಗೆ ಹಾಕೊಳ್ಳೋಣ. ಓಕೆ, ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ. ಎಸ್ ಮೇಡಮ್. ಸಾಕು. ಆಫ್ ಮಾಡಿ. ಹಾಕ್ಬಿಡೋದಾ? ಆಫ್ ಮಾಡಿ. ಅಷ್ಟೇ ಸಾಕು. ಕಾಯಿ ತುರಿ. ಎಸ್ ಮೇಡಮ್. ಓಕೆ, ಸಾಕಿದು ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕೊಡ್ಲಾ? ಎಸ್, ಪಾಲಕ್ ಸೊಪ್ಪು ಬೇಯಿಸಿರಂಥದ್ದು. ಎಸ್ ಮೇಡಮ್. ಪಾಲಕ್ ಸೊಪ್ಪು ಬೇಯಿಸೋವಾಗ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡ್ರೆ ಕಲರ್ ಹಸಿರಾಗಿ ಉಳಿಯುತ್ತೆ ಜಾಸ್ತಿ. ಓ, ಇದೊಂದು ಹೌದು. ಅದೇನದು? ಸ್ವಲ್ಪ ಪುದೀನ ಸೊಪ್ಪು. ಓಕೆ, ಒಂದು ಟೊಮೆಟೊ ಹಾಕಿದೀವಿ, ಒಂದು ಕಾಯಿ ತುರಿ ಹಾಕಿದೀವಿ, ಒಂದಕ್ಕೆ ಹಸಿರು ಕಲರ್ ತಯಾರು ಮಾಡ್ತಾ ಇದ್ದಾರೆ. ಎರಡು ಮೂರನ್ನು ಸೇರಿಸಿ ತಿರಂಗ ರೈಸ್ ಅನ್ನ ಮಾಡ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕ್ಲಿ, ಮಜಾ ಹೊಡೀರಿ ಮೇಡಮ್. ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕಿ. ಓಕೆ,
ತ್ರಿರಂಗ ರೈಸನ್ನು ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದು ಟೊಮೆಟೊ ಬೇಸು, ಒಂದು ತೆಂಗಿನಕಾಯಿ ತುರಿಯ ಬೇಸು, ಇನ್ನೊಂದು ಪಾಲಕ್ ಸೊಪ್ಪಿನ ಬೇಸು. ಈ 3 ಬೇಸಲ್ಲೂ 3 ಥರ ರೈಸನ್ನು ತಯಾರು ಮಾಡ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ. ವಿಶೇಷವಾದ ಅಡುಗೆ. ಎಸ್ ಮೇಡಮ್. ಜೀರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಜೀರಿಗೆನ ಸಾಸಿವೆ ಬೇಡವಾ? ಸಾಸಿವೆ ಬೇಡ, ಜೀರಿಗೆ ಓಕೆ. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ. ಓಕೆ. ಎಸ್, ಇದರೊಳಗೆ ಪಾಲಕ್ ಇದೆ. ಮೇನ್ಲಿ ಪಾಲಕು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದೆರಡು ಮೆಣಸಿನಕಾಯಿಗಳನ್ನ ಹಾಕಿ ರುಬ್ಬಿರುವಂತ ಅಪ್ಪಟ ಹಸಿರು ಕಲರಿನ ಪೇಸ್ಟ್ ಹಾಕೊಳ್ಳಿ ಮೇಡಮ್. ಓಕೆ. ಎಸ್, ಈ 3 ರೈಸನ್ನು ಖಂಡಿತವಾಗ್ಲೂ ನಿಮ್ಮಲ್ಲಿ ದಿನ ಒಂದು ಬ್ರೇಕ್ಫಾಸ್ಟ್ಗೆ ಬಳಸುವಂಥ ರೈಸ್ಗಳಿವು. ಈ 3 ಸೇರಿಸಿ ಒಂದು ವಿಶೇಷವಾದಂಥ ರೈಸನ್ನು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷಕ್ಕೆ ಮಾಡ್ತಾ ಇದ್ದಾರೆ. ಈ 3 ಬೇರೆ ಬೇರೆ ಥರ ಇರುತ್ತೆ, ಏನೋ ಒಂದೇ ಥರ ಏನೋ ಕಲರ್ ಗಿಲರ್ ಥರ ಮಾಡಿದ್ದೀರಿ ಅನ್ಕೋಬೇಡಿ. ಇದು ಬಂದು ನಿಮಗೆ ಪಾಲಕ್ ರೈಸು, ಇದು ಬಂದು ಕಾಯಿ ತುರಿ ರೈಸು, ಇದು ಬಂದು ಟೊಮೆಟೊ ರೈಸು, ಎಲ್ಲ ಬೇರೆ ಬೇರೆ ರೈಸೇ, ಬೇರೆ ಬೇರೆ ರುಚಿನೇನೆ. ಇದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಜಸ್ಟ್ ಫ್ಲೇವರ್. ಹೌದಾ? ಗರಂ ಮಸಾಲ ಬೇಕಾ? ಸ್ವಲ್ಪ ಲೈಟಾಗಿ ಸಾಕು. ಸಾಕಾ? ಓಕೆ. ನಂತರ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಮೇಡಮ್. ಸಾಕು. ಮಿಕ್ಸ್ ಅಪ್ ಮಾಡಿ ಆಫ್ ಮಾಡಿಬಿಡಿ. 3 ಮಿಕ್ಸ್ ಮಾಡ್ಕೊಳ್ಳೋದು ಈಗ ರೈಸ್ನ. ಬಾಸ್ಮತಿ ರೈಸ್ ಇಲ್ಲಿ ಅನ್ನ ಮಾಡ್ಕೊಂಡಿರೋಂಥದ್ದು. ಓಕೆ. ಬಾಸ್ಮತಿ ರೈಸು. ಓಕೆ. ಸ್ವಲ್ಪ ಉಪ್ಪು ಹಾಕೊಂಡ್ತೀನಿ ಅನ್ನಕ್ಕೆ. ಏನಿದು? ಇದು ಟೊಮೆಟೊ ರೈಸ್ ತರ, ಆದ್ರೆ ಇವತ್ತು ಯಾವ ರೈಸ್ಗಳ ಹೆಸರು ಹೇಳಂಗಿಲ್ಲ. ತಿರಂಗ ರೈಸ್ ಅಲ್ಲಿ ಒಂದು ಕಲರ್ ಆಗಿದೆ, ಕಲರ್ ರೈಸ್ ರೆಡಿ ಆಗಿದೆ, ಆರೆಂಜ್ ಆಗಿದೆ. ಆದ್ರೆ ಈ 3 ಒಂದೇ ಟೇಸ್ಟ್ ಇರಲ್ಲ, ಬೇರೆ ಬೇರೆ ಟೇಸ್ಟ್ ಇರುತ್ತೆ, ಬೇರೆ ಬೇರೆ ಫ್ಲೇವರ್ ನಾಕ್ ಮಾಡಿರುವಂತದ್ದು. ಇದು ಒಂದೊಂದನ್ನು ಸಪರೇಟ್ ಆಗಿ ಮನೇಲಿ ನೀವು ಮಾಡ್ಕೊಂಡು ತಿನ್ಕೋಬಹುದು, ಸಖತ್ತಾಗಿರುತ್ತೆ. ಎಸ್ ಮೇಡಮ್. ನೆಕ್ಸ್ಟ್ ಆಗಿದೆ ಇದು. ನೆಕ್ಸ್ಟ್ ವೈಟ್ ಕೋಕೋನಟ್ ಬೇಸ್ಡ್. ಎಸ್ ಮೇಡಮ್, ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಎಸ್ ಮೇಡಮ್, ಹಾಕೊಳ್ಳಿ. ಒಂದು ರೈಸ್ ರೆಡಿ ಆಗಿದೆ, 2 ರೈಸ್ ರೆಡಿ ಆಯ್ತು ಟೋಟಲಿ. ಕೊಟ್ಬಿಡಿ ಮೇಡಮ್ ಈ ಕಡೆ. ಓಕೆ. 3ನೇ ರೈಸು ಗ್ರೀನ್ ರೈಸ್, ಬಾಸುಮತಿ ರೈಸ್ ಅಲ್ಲಿ ಇದನ್ನ ತಿಂತಾ ಇದೆ, ಇದ್ರ ಮಜಾ ನೋಡ್ಬೇಕು ನೀವು. ಓಕೆ, ರೆಡಿ ಮೇಡಮ್. ಡನ್. ತೊಗೊಳ್ಳಿ ಮೇಡಮ್, ನೀವೇ ನಿಮ್ಮ ಕೈಯಿಂದನೇ ಮಾಡಿಬಿಡಿ ಮೇಡಮ್. ಆರೆಂಜ್ ಆಗಿದೆ ಈಗ. ಎಸ್ ಮೇಡಮ್. ವೈಟ್. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿರಂಗ ರೈಸ್ ರೆಡಿ ಆಗಿದೆ ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆನ ಮಾಡಿಕೊಟ್ಟಿದ್ದಾರೆ. ತ್ರಿರಂಗ ರೈಸ್ ಅನ್ನ ಮಾಡಿಕೊಟ್ಟಿದ್ದಾರೆ ಸುಚಿತ್ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಸ್ಪೆಷಲ್ ಡೇ ಇಂಡಿಪೆಂಡೆನ್ಸ್ ಡೇಗೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿರಂಗ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೇಯಿಸಿದ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕಿ ಹುರಿದು, ಇಂಗು, ಈರುಳ್ಳಿ ಹಾಕಿ ಫ್ರೈ ಮಾಡಿ ರುಬ್ಬಿದ ಟೊಮೆಟೊ ಪ್ಯೂರಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಅನ್ನ ಹಾಕಿ ಕಲಸಿ ಕೇಸರಿ ಬಣ್ಣದ ರೈಸ್ ತಯಾರಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಇಂಗು, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು, ಅನ್ನ ಹಾಕಿ ಕಲಸಿ ವೈಟ್ ರೈಸ್ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಸೊಪ್ಪಿನ ಮಿಶ್ರಣ, ಗರಂ ಮಸಾಲ, ಉಪ್ಪು, ಅನ್ನ ಹಾಕಿ ಕಲಸಿ ಗ್ರೀನ್ ರೈಸ್ ತಯಾರಿಸಿಕೊಳ್ಳಿ. ಈಗ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿರಂಗ ರೈಸ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡಬಹುದಾ ಮೇಡಮ್? ಟೇಸ್ಟ್ ಮಾಡಿ.
ಟೊಮೊಟೊ ರೈಸ್ ಓಕೆ, ಕಾಯಿ ತುರಿನೋ ಓಕೆ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕರೆಕ್ಟು. ಹೆಂಗೆ ನಡೀತಾ ನೀವು ಈವೆಂಟ್ ಎಲ್ಲ ಹೇಳಿಲ್ಲ ನೀವು ನಮಗೆ? ಜೋರಾಗಿ ನಡೀತಾ ಇದೆ, ಎಲ್ಲ ನಡೀತದ್ಯಾ? bookings ನಡೀತಾನೆ ಇದೆ. ಓಕೆ ನವೆಂಬರ್ ಡಿಸೆಂಬರ್ವರೆಗೂ ಬುಕಿಂಗ್ ತಗೋತಾ ಇದ್ದೀನಿ. ಓಕೆ, ನವಂಬರ್ ಬುಕ್ಕಿಂಗ್ ತಗೊಳ್ತಾ ಇದ್ದಾರೆ. ನೀವು ಸಹ ಈವೆಂಟ್ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಸುಚಿತ್ ಅವ್ರ ನಂಬರ್ ತೊಗೊಳ್ಳಿ. ಸುಚಿತ್ ನಂಬರ್ ಹೇಳಿ. 9731 9731 90 90 94 94 96. 96 ಫೋನ್ ಮಾಡಿ ಸುಚಿತ್ ಹತ್ರ ಮಾತಾಡಿ ಒಳ್ಳೆ ಈವೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Welcome. ನಮ್ಮ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಪ್ರತಿಭಾ. ಪ್ರತಿಭಾ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಎಲ್ಲಿದೆ ಮನೆ? ವಿಜಯನಗರ್. ವಿಜಯನಗರದಿಂದ ಬಂದಿದ್ದೀರಾ? ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಮೆಣಸಿನ ಕಡುಬು. ಮೆಣಸಿನ ಕಡುಬ? ಹೌದು. ಕಡುಬು? ಹೌದು. ಕಡುಬು ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಡೌಟು. ಯಾವ ತರ ಕಡುಬು? ನಮ್ ಸೈಡ್ ಎಲ್ಲ ಮಾಡ್ತಾರೆ. ನೀವು ಯಾವ ಸೈಡ್ ಅವರು? ಧಾರವಾಡ. ರೇ, ಅದು ಕಡುಬಲ್ಲಪ್ಪ. ಇದು ಕಡುಬು ಅಂತ ಏನೇನೋ ಮಾಡಿ ಮಾಡಿ ತಿನ್ಸಿ ನೋಡಿ, ನಾನು ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಮಗೆ ಗೊತ್ತಿರೋದು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೇ ಕಡುಬು ಗಣೇಶನ್ ಮುಂದೆ ಇಡುವಂತ ಅದೇ ಕಡುಬು. ಅದೇ ಕಡುಬೆನಾ? ಖಾರ ಕಡುಬು ಎರಡೇ ಕಡುಬು ಗೊತ್ತು. ನೀವು ಮೆಣಸಿನ ಕಡುಬು ಏನ್ ಮಾಡ್ತಾ ಇದೀರಾ? ನೀವು ಮೆಣಸಿನ ಕಾಳು ಹಾಕಿ ಮಾಡ್ತಿರೋದು. ಮೆಣಸಿನ ಕಾಳ ಕಡುಬು ಮಾಡ್ತಾ ಇದೀರಾ? ಮಾಡಕ್ಕೆ ಏನೇನು ತಿಂದ್ರೆ ಹೇಳಿ ಪ್ರತಿಭಾ. ಮೆಣಸಿನ ಕಡುಬು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಒಣ ಕೊಬ್ಬರಿ ತುರಿ, ಬೆಲ್ಲ, ಕಾಳು ಮೆಣಸು, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು, ಎಣ್ಣೆ. ಇದ್ರೆ ಸಾಕಾ? ಕಡುಬನ್ನ ಮಾಡ್ಬೋದಾ? ಹೌದು. ಇನ್ನ ಗಣೇಶ ಹಬ್ಬ ಇನ್ನೂ ಸ್ವಲ್ಪ ದಿನ ಇದೆ, ಇವಾಗಲೇ ಕಡುಬು ಮಾಡ್ತಾ ಇದ್ರಲ್ಲ ನೀವು. ಕರೆಕ್ಟು. ಯಜಮಾನ್ರು ಏನ್ ಮಾಡ್ತಾರೆ? ಇಂಜಿನಿಯರ್. ಏನ್ ಅವ್ರ ಹೆಸರು? ಗಂಗಾಧರ್. ಗಂಗಾಧರ್, ನಮಸ್ಕಾರ. ಮಲ್ಲಿ ಯಾರು ಇದ್ದೀರಿ? ನಾನು ಹಸ್ಬೆಂಡ್. ಇಬ್ರೇನಾ? ಮದುವೆಗೆ ಎಷ್ಟು ವರ್ಷ ಆಯ್ತು? 2 years ಆಯ್ತು. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಹಿಟ್ ಕಲ್ಸ್ಕೊಳ್ಳಕ್ಕೆ ಒಂದು ಹಿಟ್ಟು ಕಲ್ಸ್ಕೊಳ್ಳಕ್ಕೆ ಬೌಲ್ ಬೇಕು. ತಗೊಳ್ಳಿ ಮೇಡಮ್, ಹಿಟ್ಟು ಕಲ್ಸ್ಕೊಳ್ಳಿ. ಗಂಗಾಧರ್ ಅವ್ರಿಗೆ ಈ ಕಡುಬನ್ನ ಮಾಡಿಕೊಟ್ಟಿದ್ದೀರಾ ನೀವು? ಮಾಡ್ಕೊಟ್ಟಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಕಡುಬನ್ನ ಮಾಡೋಕ್ಕೋಸ್ಕರ ಪ್ರತಿಭಾ ಅವ್ರು ಬಂದಿದ್ದಾರೆ. ಫಸ್ಟ್ ಗೋಧಿ ಹಿಟ್ಟು. ಗೋಧಿ ಹಿಟ್ಟ? ಹೌದು. ರೇ, ಯಾವ ಕಡುಬ್ರಿ ಇದು? ಮೈದಾ ಹಿಟ್ಟು ಹಾಕ್ಬೋದು ಸರ್, ಬಟ್ ಮೈದಾ ಹಿಟ್ಟು ನಮ್ಮಲ್ಲಿ ಮೈದಾ ಹಿಟ್ಟು ಹಾಕಲ್ಲ, ಗೋಧಿ ಹಿಟ್ಟು ಹಾಕಲ್ಲ, ಅಕ್ಕಿ ಹಿಟ್ಟು ಮಾಡೋ ಕಡುಬ್ರಿ ನಾವ್ರೇ. ಇಲ್ಲ, ನಮ್ ಕಡೆ ಮೈದಾ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಸರ್. ಮಾಡ್ಕೊಳ್ಳಿ. ಒಂಚೂರು ಉಪ್ಪು ಹಾಕ್ಬೇಕು ಸರ್. ಹಾಕೊಳ್ಳಿ ಪ್ರತಿಭಾ. ಸ್ವಲ್ಪನೇ. ಓಕೆ. ನೀವು ಓದಿದ್ ಬೆಳೆದಿಲ್ಲ? ಹುಬ್ಳಿ ಧಾರವಾಡ. ಧಾರವಾಡ. ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನೀರು ಹಾಕ್ತೀರೇನಾ? ಹೌದು. ಇದು ಎಣ್ಣೆಲಿ ಕರಿತೀರಾ? ಎಣ್ಣೆಲಿಲ್ಲ ಸರ್, ಎಣ್ಣೆಲ್ಲೂ ಕರಿಬೋದು. ಕುಕ್ಕರ್ ಪಾತ್ರೆನಲ್ಲಿ ಬೇಯಿಸಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪನ್ನು ಹಾಕಿ ಕಲ್ಸ್ಕೊಳ್ತಾ ಇರೋವಂಥದ್ದು. ಉತ್ತರ ಕರ್ನಾಟಕದ ಕಡುಬಿದು. ಇದು ದಕ್ಷಿಣ ಕಡುಬಲ್ಲ, ಇದು ಉತ್ತರದ ಕಡುಬಿದು. ಸರಿಯಾಗಿ ನೋಡ್ಕೊಳ್ಳಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಡೈಲಿ ನೋಡ್ತೀನಿ ನಿಮ್ಮ ಪ್ರೋಗ್ರಾಮ್. ಮಿಸ್ ಅಡುಗೆ ಯಾರ ಮೇಲೆ ಟ್ರೈ ಮಾಡ್ತೀರಿ? ನಮ್ಮ ಹಸ್ಬೆಂಡ್ ಮೇಲೆ. ಗಂಗಾಧರ್ ಮೇಲೆ? ಪಾಪ. ಓಕೆ, ನೆಕ್ಸ್ಟ್. ಇದು ಸ್ವಲ್ಪ ನೆನಿಲಿ ಸರ್. ಇದು ನೆನಿಲಿ. ಇವಾಗ ಮಿಕ್ಸರಲ್ಲಿ ಏನದು? ಒಣ ಕೊಬ್ಬರಿ. ಒಣ ಕೊಬ್ಬರಿನ? ಒಣ ಕೊಬ್ಬರಿನೇ ಹಾಕ್ಬೇಕು ಸರ್. ಹಾಕಿ. ಒಣ ಕೊಬ್ಬರಿ. ನೆಕ್ಸ್ಟ್ ಬೆಲ್ಲ. ಒಣ ಕೊಬ್ಬರಿ, ಬೆಲ್ಲ. ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಓಕೆ. ಆಮೇಲೆ ನೆಕ್ಸ್ಟ್ ಮೆಣಸಿನ ಕಾಳು ಹಾಕಿ ಸರ್. ಹಾಕಿ. ಇದೇ ಮೇಯ್ನಾ? ಹಾ, ಇದೇ ಮೇನ್ ಸರ್. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಏನದು? ಇದು ಏಲಕ್ಕಿ ಪುಡಿ. ಏಲಕ್ಕಿನ ಇಲ್ಲಿ ಹಾಕೋಬಹುದು. ವಿಶೇಷ ಇರೋದು ಇಲ್ಲೇನೆ. ಯೂಶಲಿ ಸಕ್ಕರೆ ಇದು ಕೊಬ್ಬರಿ ಮತ್ತೆ ಬೆಲ್ಲ ಹಾಕೊಳ್ತಾರೆ. ಇಲ್ಲಿ ಕೊಬ್ಬರಿ, ಬೆಲ್ಲ, ಮೆಣಸು, ಕಾಳು ಮೆಣಸನ್ನು ಸೇರಿಸಿ ರುಬ್ತಾ ಇರುವಂಥದ್ದು. ಇದು ಪೌಡರ್ ಮಾಡ್ಕೋಬೇಕು ಸರ್. ಇದು ಮಾಡಿ. ಎಸ್. ಫುಲ್ ಪೌಡರ್ ಆಗೋದು ಬೇಡ ಸರ್, ಇಷ್ಟು ಸರಿಯಾಗಿರ್ಬೇಕಾ? ಒಂಚೂರು ಎಣ್ಣೆಲಿ ನಾದ್ಕೋಬೇಕು ಸರ್. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ ಯಜಮಾನರಿಗೆ? ಊಟ ತಗೊಂಡೋಗ್ತಾರಾ? ಅವ್ರಿಗೆ ಅವಲಕ್ಕಿ ಇಷ್ಟ. ಊಟ ತಗೊಂಡು ದಿನ ಅವಲಕ್ಕಿನ? ದಿನ ಅವಲಕ್ಕಿ ಕೊಟ್ಟರು ತಿಂತಾರೆ ಅವರು. ಪಾಪ. ಇಷ್ಟ ಅವ್ರಿಗೆ ಅಷ್ಟು. ಹೌದಾ? ಹೌದು. ಗಂಗಾಧರ್,
ನೀವು ಮಾಡ್ತಿರೋದು ಕಡುಬು ತಾನೆ? ಹೌದು ಸರ್. ಯಾಕೆ ಡೌಟ್ ಬರ್ತಾ ಇದೆಯಾ ನಿಮಗೆ? ನನಗೆ ಭಾಳ ಜನ ಕಡುಬು ಅಂತ ಬೇರೆ ಎಲ್ಲ ತಿನ್ಸ್ಬಿಟ್ಟಿದ್ದಾರೆ. ನೋಡಿ ಸರ್ ನೀವು ಇವಾಗ. ನಾನು ಎಂತೆಂಥ ಕಡುಬು ತಿನ್ಬಿಟ್ಟಿದ್ದೀನಿ ಅಂದರೆ ನನಗೊಂದ್ಸರಿ ನನಗೆ ಡೌಟ್ ಆಗೋದೇನು ಅಂದರೆ ಕಡುಬು ಅನ್ನೋದು ಬೇರೆ ತಿಳ್ಕೊಂಬಿಟ್ಟಿದೀವ ನಾವು ಅಂತ. ಅದೇ ಇದರಲ್ಲಿ Okay. ಇದು ಸ್ಟಫ್ ಮಾಡ್ಬೇಕು ಸರ್ ಇದ್ರೊಳಗಡೆ. ಮಾಡಿ. ಕೊಬ್ಬರಿ, ಬೆಲ್ಲ, ಮೆಣಸು, ಏಲಕ್ಕಿಯ ಪುಡಿ. ಓಕೆ. ಈ ತರ ತುಂಬ್ಕೋಬೇಕು ಸರ್ ಇದರಲ್ಲಿ. ತುಂಬ್ಕೊಂಡಾಯ್ತು. ಆಯ್ತಲ್ವಾ ಕಡುಬು? ಕಡುಬು ಥರನೇ ಇದೇ ತಾನೇ ಬಂತು. ಕಡುಬು. ಆದರೆ ಇದೊಂಥರ ಬೇರೆ ಕಡುಬು, ಗೋಧಿ ಹಿಟ್ಟಿನ ಕಡುಬು. ಎಸ್ ಮೇಡಮ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ. ಎಲ್ಲದಕ್ಕೂ ಹಾಕೋಬೋದಲ್ಲ? ಹೌದು. ಇದು ಈ ತರ ಹಾಕಿದ್ರೆ ಹಾ. ಕೆಳಗಡೆ ಅಂಟ್ಕೊಳ್ಳಲ್ಲ ಅದು ಕಡುಬು. ಓಕೆ. ಈ ತರ ಮಡಚ್ಕೋಬಹುದು ಡಿಸೈನ್ಗೆ. ಓಕೆ. ಇಲ್ಲ ಬೇಡ ನನಗೆ ಅಂದ್ರೆ ಹಂಗೆ ಇಟ್ಕೋಬಹುದು. ಫ್ಲಾಟ್ ಆಗೋ ಹಾಕೋಬಹುದು. ಹೌದು. ಓಕೆ. ಓಕೆ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಪ್ರತಿಭಾ 10 ಅವರೇ? ನಿಮಿಷ ಸರ್ ಇದು. ಓಕೆ, ನೋಡೋಣ ಏನಾಗಿದೆ ಅಂತ. ಪ್ರತಿಭಾ, ನೋಡೋಣ. ಇದು ಕಡ್ಬಾ? ಹೌದು ಸರ್. ಹಾ? ಹೌದು. ಇದು ಹಿಂಗೆ ತಿನ್ನೋದಾ? ಹಂಗೆ ತಿನ್ನ. ತುಪ್ಪ ಚಟ್ನಿ ಗಿಟ್ನಿ ಏನಿಲ್ವಾ? ಚಟ್ನಿ ತಿನ್ನಂಗಿಲ್ಲ ಸರ್, ಸ್ವೀಟ್ ಇದು. ಅಂದ್ರೆ ನಿಮ್ಮ ಊರುಗಳ ಕಡೆ ಇದು ಯಾವಾಗ ತಿನ್ಬೇಕೋ ಅವಾಗ ಮಾಡ್ಕೋತಾರೆ. ಹಾ. ಇದಕ್ಕೆ ನಾ ಹಬ್ಬ ಗಿಬ್ಬದಲ್ಲೇ ಮಾಡ್ಕೋಬೇಕು ಆ ಥರ ಸೀನ್ಗಳೆಲ್ಲ ಏನಿಲ್ಲ. ವಿಶೇಷವಾಗಿದೆ ಬಿಡ್ರಿ ಇದು ರೀ. ಕಡುಬು ಥರನೇ ಇದೆ, ಆದ್ರೆ ಇದು ಅಲ್ವೇನ್ರಿ? ಕಡಿಮೆ ಏನ್ ಸರ್? ಕಡುಬೆ. ಕಡಿಮೆ ಕಡಿಮೆ ಕಡಿಮೆ. ಮೆಣಸಿನ ಕಡುಬು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮೆಣಸಿನ ಕಡುಬು ತಿನ್ಬಿಟ್ಟು ಹೇಳ್ಬಿಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಡುಬು ಎಣ್ಣೆಲಿ ಕರೆದಿರೋಂಥ ಕಡುಬಲ್ಲ, ಅಕ್ಕಿ ಹಿಟ್ಟು ಹಾಕಿರೋಂಥ ಕಡುಬಲ್ಲ, ಫುಲ್ಲು ಸೀರೋ ಅಂತ ಕಡುಬು ಅಲ್ಲ, ಫುಲ್ಲು ಖಾರ ಕಡುಬು ಅಲ್ವೇ ಅಲ್ಲ. ಆದರೂ ಕೂಡ ಕಡುಬು ಪ್ರತಿಭಾ ಅವ್ರು ಮಾಡಿದ್ದಾರೆ. ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮೆಣಸಿನ ಕಡುಬು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ, ಬೆಲ್ಲ, ಕಾಳು ಮೆಣಸು, ಏಲಕ್ಕಿ ಪುಡಿ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈ ಮಿಶ್ರಣವನ್ನು ಉಂಡೆ ಮಾಡಿ ಲಟ್ಟಿಸಿ ಮಧ್ಯೆ ತಯಾರಿಸಿಕೊಂಡ ಹೂರಣವನ್ನು ತುಂಬಿ ಸುತ್ತ ನೀರು ಸವರಿ ಮಧ್ಯಕ್ಕೆ ಕಡುಬಿನಂತೆ ಮಡಿಸಿ ತುಪ್ಪ ಸವರಿದ ತಟ್ಟೆಯಲ್ಲಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಸುಮಾರು 10 ನಿಮಿಷ ಆವಿಯಲ್ಲಿ ಬೇಯಿಸಿ. ಈಗ ಮೆಣಸಿನ ಕಡುಬು ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಅವರು ಬಂದಿದ್ದಾರೆ. ಮೂಲತಃ ಧಾರವಾಡದವರು. ಒಂದು ಕಡುಬನ್ನ ಮಾಡ್ಕೊಂಡಿದ್ದಾರೆ, ಗೋಧಿ ಹಿಟ್ಟಿನ ಕಡುಬು. ಟೇಸ್ಟ್ ಮಾಡ್ಬೋದಾ? ಹಾಂ ಸರ್ ಮಾಡಿ. ಶ್ರೀಕೃಷ್ಣ ತುಪ್ಪದಲ್ಲಿ ಅದ್ದಿ ಕೋಲ್ಡ್ ಆಗಿದೆಯಲ್ವಾ ಸರ್ ಇವಾಗ? ಹ್ಮ್. ಒಂದ್ 2-3 ತಿಂದ್ಬಿಡಿ, ಕಡಿಮೆ ಆಗುತ್ತೆ. 2-3 ತಿಂದ್ರೆ ಪಾಶ ಮಾಡ್ತೀವಿ ಅಷ್ಟೇ, ಎದೋದೇ ಇಲ್ಲ ಮೇಲ್ಗಡೆ ಅಲ್ವೇನ್ರಿ? ಏನಿಲ್ಲ ಸರ್, ಚೆನ್ನಾಗಿದೆ, ಎಲ್ಲ ಬೇರೆ ಥರನೇ ಇದೆ. ಖಾರವಾಗಿದೆಯಾ ಸರ್? ಖಾರವಾಗಿಲ್ಲ, ಅಷ್ಟೊಂದು ಏನಿಲ್ಲ, ಇಲ್ಲ, ಏನು ಸ್ವಲ್ಪ 4 ಸ್ವಲ್ಪ ಮೆಣಸು ಇದೆ. ಹಾಕ್ಬಿಟ್ರೆ ಏನು ಖಾರ ಉಕ್ಕ ಬಿಡುತ್ತೆ. ಬಟ್ ಏನೋ ಕಡುಬು ಅಂತ ಒಪ್ಕೊಳ್ಳೋಕ್ಕೆ ಮನಸ್ಸು ಒಪ್ಪಲ್ಲ. ಮತ್ತೇನಂತ ಒಪ್ಕೊಳ್ಬೇಕು ಹೇಳಿ ಸರ್? ಏನೋ ಬೇರೆ ಹೆಸರು ಇರಬೇಕು, ಇಲ್ಲ ನಮ್ಮ ಕಡುಬು ಹೆಸರು ಚೇಂಜ್ ಮಾಡಬೇಕು. ಖಾರ ಸ್ವಲ್ಪ, ಸ್ವಲ್ಪ ಸಿಹಿ, ಅದು ಸ್ವಲ್ಪ ಮೆಣಸು ಹಾಕಿರೋದ್ರಿಂದ ಅದು ಫ್ಲೇವರು ಬೇರೆ ಇದೆ. ಆಮೇಲೆ ರುಚಿ ಕೂಡ ಒಂಥರ ಚೆನ್ನಾಗಿದೆ. ಥ್ಯಾಂಕ್ ಯು, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಡುಬನ್ನ ಮಾಡಿಕೊಟ್ಟಿದ್ದೀರಾ. ನಿಮಗೆ ಕವಿರಾಜ್ ಅವರು ಅದ್ಭುತವಾಗಿರುವಂಥ ಒಂದು ನಾನ್ ಸ್ಟಿಕ್ ತವಾವನ್ನು ಕೊಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವರು ರವಿ ಮಸಾಲವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ.
ಗಂಡ ಹೆಂಡ್ತಿ ಇಬ್ರು ಇರೋದಲ್ವಾ, ಒಂದು ವರ್ಷ ಇರೋ ತಗೋಬೇಡಿ, ಹೋಗಿ ಮಜಾ ಹೊಡಿ. ಥ್ಯಾಂಕ್ ಯು ಸರ್. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ, ಆರೋಗ್ಯಕ್ಕೆ ಟೀ, ಸೌಂದರ್ಯಕ್ಕೆ ಟೀ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅರೇಕಾ ಟೀ ತೊಳಿ. ತ್ರಿಬಲ್ ಡಿಟರ್ಜೆಂಟ್, ಮಲ್ಲಿ ಪಾತ್ರೆನ ತೊಳ್ಕೊಬೋದು, ಬಟ್ಟೆನೂ ಹಾಕೋಬೋದು. ಇದು ಸಾಲಿಲ್ಲ ಅಂತ ಹೇಳಿದ್ರೆ ಈ 1000 ರೂಪಾಯಿ ಗಿಫ್ಟ್ ವೋಚರ್ನ ತಗೊಂಡು ನಿಮ್ಮ ಮನೆಗೆ ಒಂದು ವರ್ಷಕ್ಕಾಗುವಷ್ಟು ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ ತಗೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ರಿಷಿಕೇಶ್ ಭೃಂಗಾ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಡ್ತಾ ಇದ್ದಾರೆ. ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು. ಕೂದಲು ಉದುರ್ತಾ ಇದೆಯಾ? ನಮ್ಮ ಹಸ್ಬೆಂಡ್ಗೆ. ಹಸ್ಬೆಂಡ್ಗ ಆಕ್ರಿ ದಿನ ಬಿದ್ದರೆ ಕೇಳ್ರಿ ಆಮೇಲೆ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡಲ್ಲಿ ರಸಮ್ ತಯಾರು ಮಾಡ್ಕೋಬೋದು. ತೊಳಿ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಡೇ ಸ್ಪೆಷಲ್ ಪ್ರೋಗ್ರಾಮು. ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ಇವತ್ತು ಇಂಡಿಪೆಂಡೆಂಟ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ? ಸ್ಪೆಷಲ್ ಆಗಿ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಹೇಳಿ ಗುರುಜಿ. ಟ್ರೈ ಕಲರ್ ಶಾವ್ಗೆ ತೋರಿಸೋಣ. ಶಾವ್ಗೆ ಹಾ. ಸಿಹಿನ, ಖಾರನ, ಉಪ್ಪ? ಖಾರ. 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 ಖಾರ ಶಾವ್ಗೆ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಟ್ರೈ ಕಲರ್ ಶಾವಿಗೆ ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಕ್ಯಾರೆಟ್ ರಸ, ಪಾಲಕ್ ರಸ, ಚಿಲ್ಲಿ ಫ್ಲೇಕ್ಸ್, ಬಿಳಿ ಕಾಳು ಮೆಣಸಿನ ಪುಡಿ, ನಿಂಬೆ ಹಣ್ಣು, ಹಸಿ ಮೆಣಸಿನಕಾಯಿ, ಉಪ್ಪು. ಏನ್ ಕೊಡ್ಲಿ ಫಸ್ಟ್? ಇದನ್ನು ಇದರಲ್ಲಿ ಬೇಯಿಸ್ಕೋಬೇಕಾಯ್ತಾ. ಸೊ ಕೊಡ್ತೀನಿ ಗುರುಜಿ. ಈ ಕಡೆ ಪಾಲಕ್ದು ಎಕ್ಸ್ಟ್ರಾಕ್ಟ್ ಹಾಕೋಣ. ಪಾಲಕಿನ ರಸ. ಪಾಲಕನ್ನ ಬೇಯಿಸ್ಕೊಂಡು ರುಬ್ಬಿ ಹಿಂಡಿರ್ತಕ್ಕಂಥ ರಸ ಇದು, ಪಾಲಕ್ ರಸ. ಇದಕ್ಕೆ ಶಾವ್ಗೆದು ಹಾಕೊಳ್ಳೋಣ. ಓಕೆ ಗುರು. ಒಂದು ಶಾವ್ಗೆ ಇದ್ರೆ ಸುಮಾರು 2 ರಿಂದ 2.5 ಅಷ್ಟು ಪಾಲಕ್ ರಸ. ಪಾಲಕ್ ರಸ. ಓಕೆ ಗುರು. ಈ ಕಡೆ ಕ್ಯಾರೆಟ್ ಜ್ಯೂಸ್ ಹಾಕೋಣ. ಹಾಕಿ ಗುರು. ಕ್ಯಾರೆಟಿನ ರಸ, ಪಾಲಕಿನ ರಸ. ಇದಕ್ಕೂ ಶಾವ್ಗೆ. ಓಕೆ ಗುರು. ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೋಬೇಕಲ್ಲ ಗುರುಜಿ ಇದನ್ನ? ಚೆನ್ನಾಗಿ ಜ್ಯೂಸಸ್ನಲ್ಲಿ ಬೇಯಿಸ್ಕೊಂಬ. ಬೇಯಿಸೋಣ ಗುರುಜಿ. ಎಷ್ಟು ನಿಮಿಷ ಬೇಯಬೇಕಾದ ಗುರುಜಿ ಇದು? ಒಂದು 3 to 4 ಮಿನಿಟ್ಸ್ ಅಥವಾ ಸಾಕಲ್ಲ? 5 ಮಿನಿಟ್ಸ್. ಓಕೆ. ಕ್ಯಾರೆಟಿನ ರಸದ ಜೊತೆಗೆ ಶಾವಿಗೆನ ಬೇಯಿಸ್ಕೊಳ್ತಾ ಇದೀವಿ ಚೆನ್ನಾಗಿ. ಇಲ್ಲಿ ಪಾಲಕ್ ರಸದೊಳಗೆ ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದಾರೆ ಗುರುಜಿ ಇವರು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿದೆ. ನಿತ್ಯ ನಮ್ಮ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರುಚಿಗೆ ತಕ್ಕ ಉಪ್ಪು ಹಾಕೋಣ. ಓಕೆ. ಪಾಲಕ್ ರಸದ ಜೊತೆಗೆ ಅಲ್ಲಿ ಶಾವಿಗೆನ ಬೇಯಿಸ್ಕೊಳ್ತಾ ಇದೀವಿ. ಕ್ಯಾರೆಟ್ ರಸದ ಜೊತೆಗೆ ಇಲ್ಲಿ ಶಾವಿಗೆನ ಬೇಯಿಸ್ಕೊಳ್ತಾ ಇದೀವಿ. ಸೊ ಈ ಗ್ರೀನ್ ಇದಕ್ಕೆ ಹಸಿಮೆಣಸಿನಕಾಯಿದು ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಖಾರ, ಉಪ್ಪು ಎರಡು ಸೇರ್ಕೊಳ್ತಿದ್ದಕ್ಕೆ. ಇದಕ್ಕೆ ಕ್ಯಾರೆಟ್ ರಸದ ಇದಕ್ಕೆ ಸ್ವಲ್ಪ ಕೆಂಪು. ಇದು ಏನ್ ಮಾಡ್ತಾ ಇದೀವಿ ಗುರುಜಿ? ನಾವು 3 ತರ ಮಾಡ್ತಾ ಇದೀವಾ? ಹೌದು. ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿರುವಂತಹ 3 ಬಣ್ಣಗಳ ಒಂದು ವಿಶೇಷ ಪ್ರಾಮುಖ್ಯತೆ ಎಸ್ ಹೇಳ್ತಾ ಓಕೆ. ಇದನ್ನ ನೀವು ಟೇಸ್ಟ್ ಮಾಡಿ ಆಮೇಲೆ. ಓಕೆ. ಹೌದು ಗುರುಜಿ. ಇದು ಇನ್ನೊಂದು ವೈಟ್ ಕಲರ್ಗೆ ಏನು ಮಾಡ್ತಾ ಇದ್ದೆ ಗುರುಜಿ ನೀವು? ವೈಟ್ ಕಲರ್ದು ಈಗಾಗಲೇ ಬೇಯಿಸ್ಕೊಂಡು ತಂದುಬಿಟ್ಟಿದ್ದೀವಿ. ಓಕೆ. ಇದು ಶಾವ್ಗೆ, ಇದು ವೈಟು, ಗ್ರೀನು ಮತ್ತು ರೆಡ್ ಕಲರ್ ಎರಡು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ವೈಟ್ ಪೆಪ್ಪರ್ನ ಮಿಕ್ಸ್ ಮಾಡ್ಕೊಂಬೋಣ ಆಮೇಲೆ. ಓಕೆ. ನಿಂಬೆ ರಸನ ಮುರುಕು ಹಾಕೊಂಬೋಣ. ಓಕೆ. ಆರೋಗ್ಯದ ಅಡುಗೆಯಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆನ ಮಾಡಬಹುದು. ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ಬೇಯಿಸಿರುವಂಥ ಶಾವಿಗೆ, ಅದು ಪ್ಲೇನ್ ಶಾವಿಗೆ. ಇದಕ್ಕೆ ವೈಟ್ ಪೆಪ್ಪರ್, ಬಿಳಿ ಮೆಣಸಿನ ಪುಡಿಯನ್ನು ಹಾಕೋಣ. ಸ್ವಲ್ಪ ನಿಂಬೆ. ಓಕೆ.
ಟ್ರೈ ಕಲರ್ ಶಾವಿಗೆ. 3 ಬಣ್ಣಗಳ ಒಂದು ಶಾವಿಗೆಯ ಬಾತು ಶಾವಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಆರೋಗ್ಯಕರವಾದ ಶಾವಿಗೆ, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿದೆ. ಒಂದು ಅದ್ಭುತವಾದ ಶಾವಿಗೆ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಗುರುಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಟ್ರೈ ಕಲರ್ ಶಾವಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪಾಲಕ್ ರಸ, ಶಾವಿಗೆ ಹಾಕಿ ಬೇಯಿಸಿ, ಉಪ್ಪು, ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ, ನಿಂಬೆ ರಸ ಹಾಕಿ ಕಲಸಿ ಹಸಿರು ಶಾವಿಗೆ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಕ್ಯಾರೆಟ್ ರಸ, ಶಾವಿಗೆ ಹಾಕಿ ಬೇಯಿಸಿ, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಕೇಸರಿ ಬಣ್ಣದ ಶಾವಿಗೆ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಶಾವಿಗೆ, ಉಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಕಲಸಿ ಬಿಳಿ ಶಾವಿಗೆ ತಯಾರಿಸಿಕೊಳ್ಳಿ. ಈಗ ಟ್ರೈ ಕಲರ್ ಶಾವಿಗೆ ತಿನ್ನಲು ರೆಡಿ. ಈ ಟ್ರೈ ಕಲರ್ ಶಾವಿಗೆಗೆ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಒಂದು ಶಾವಿಗೆಯನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಗುರುಜಿ ಹೇಳಿ ಗುರುಜಿ, ಏನೋ ಹೇಳಬೇಕು ಅಂತ ಹೇಳಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಎಸ್ ಗುರುಜಿ. ಹಾಗಾಗಿ ನಮ್ಮ ದೇಶ ನಮಗೆ ಫ್ರೀಡಮ್ ಬಂದಿದ್ದು, ನಮ್ಮ ಬಾವುಟ, ಇದೆಲ್ಲ ಬಹಳ ಮುಖ್ಯವಾದಂತಹ ಮಾಹಿತಿ. ಅದು ಎಲ್ಲರೂ ತಿಳಿದಿರಬೇಕು, ಎಸ್ಪೆಷಲಿ ಮಕ್ಕಳು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ಎಸ್ ಗುರುಜಿ. ಈ ನ್ಯಾಷನಲ್ ಫ್ಲ್ಯಾಗ್ ಏನಿದೆ ಅದರಲ್ಲಿ 3 ಬಣ್ಣ ಇದೆ, 3 ಸ್ಟ್ರೈಪ್ಸ್ ಆ್ಯಂಡ್ 3 ಬಣ್ಣ ಇದೆ. ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. 1947ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಬಟ್ ಆಲ್ಮೋಸ್ಟ್ 1907ನಿಂದಾನೇ ನಮ್ಮ ಭಾರತ ದೇಶದ ಬಾವುಟ ಅನ್ನುವ ರೀತಿ ನಾನಾ ಸಲ ಬಂದಿದೆ. ಹೌದು. ಮೊದಲನೇ ಬಾವುಟ ಬಂದಿದ್ದು ಕೆಂಪು, ಬಿಳಿ, ಹಸಿರು. ಅದರಲ್ಲಿ ಒಂದು ಸೂರ್ಯ ಮತ್ತು ಒಂದು ಚಂದ್ರ ವಿತ್ ಸ್ಟಾರ್ ಆ ಥರ ಬಂತು. ಅದಾದಮೇಲೆ ಒಂದು 10 to 15 ಇಯರ್ಸ್ ಆದಮೇಲೆ ಮತ್ತೊಂದು ಫ್ಲ್ಯಾಗ್ ಬಂತು. ಅದರಲ್ಲಿ 3 ಕಲರ್ ರಿಟರ್ನ್ ಮಾಡ್ಕೊಂಡಿದ್ರು. ಸಪ್ತ ಋಷಿಗಳ ಥರ 7 ಸ್ಟಾರ್ಗಳನ್ನ ಆ ಕೆಂಪಿನ ಮಧ್ಯ ರೆಪ್ರೆಸೆಂಟ್ ಮಾಡಿದ್ರು. ಓಕೆ ಓಕೆ ಓಕೆ. ಸಪ್ತ ಋಷಿಗಳಿಗೋಸ್ಕರ. ಓಕೆ. ಅದಾದಮೇಲೆ 1947ನಲ್ಲಿ ಆಗಸ್ಟಲ್ಲಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸ್ವಾತಂತ್ರ್ಯ ಬಂದಿದ್ದು. ಅದಕ್ಕೆ ಸುಮಾರು ಒಂದು 20 ದಿನದ ಮುಂಚೆ ಅಥವಾ 1 ತಿಂಗಳ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಯಾರೋ ಒಬ್ಬರು ಒಂದು ಪ್ರೋಟೋಟೈಪ್ ಬೇರೆ ಥರ ಮಾಡಿ ಕೇಸರಿ, ಬಿಳಿ ಮತ್ತು ಹಸಿರು ಇದನ್ನು ಮಾಡಿ ಮಧ್ಯದಲ್ಲಿ ಅದನ್ನು ಮಾಡಿ ಗಾಂಧೀಜಿಗೆ ಅಪ್ರೂವಲ್ ಕೊಟ್ಟರು. ಗಾಂಧೀಜಿಯವರು ಏನು ಮಾಡಿದ್ರು, ಅಶೋಕ ಚಕ್ರವಾದಂತಹ ಆ ಚಕ್ರವನ್ನು ಮಧ್ಯಭಾಗದಲ್ಲಿ, ಬಿಳಿಯ ಮಧ್ಯಭಾಗದಲ್ಲಿ ರೆಪ್ರೆಸೆಂಟ್ ಮಾಡಿ ಅದಕ್ಕೆ 24 ಸ್ಪೋಕ್ಸ್ನ ಹಾಕ್ಬಿಟ್ಟು ಇದು ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಇವಾಗಲಿಂದ ಅಂಥೇಳಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇದನ್ನ ಬಳಸೋಕ್ಕೆ ಶುರು ಮಾಡಿ ಇವತ್ತಿನ ತನಕ ನಾವು ಆ 3 ಬಣ್ಣಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಫ್ಲ್ಯಾಗನ್ನು ತೋರಿಸ್ತೀವಿ. ಕೇಸರಿ ಬಣ್ಣಕ್ಕೆ ಸ್ಟ್ರೆಂತು, ಕರೇಜು, ಸೆಲ್ಫ್ಲೆಸ್ನೆಸ್. ಅಂದರೆ ನಾನು ಅಲ್ಲೇ ಅಲ್ಲ, ಅಲ್ಲಿ ದೇಶ, ನಾವು ದೇಶ. ಸೆಲ್ಫ್ ಅಂದರೆ ನನ್ನ ಸ್ವಂತಕ್ಕಲ್ಲೇ ಅಲ್ಲ ಅದು. ಮತ್ತು ಸ್ಟ್ರೆಂತ್ ಆ್ಯಂಡ್ ಕರೇಜ್, ನಮ್ಮ ಶಕ್ತಿ ಮತ್ತು ನಮ್ಮ ಧೈರ್ಯವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಕೇಸರಿ ಬಣ್ಣ. ಈ ಬಿಳುಪು ಬಂದು ಆನೆಸ್ಟಿ, ಪ್ಯೂರಿಟಿ, ಟ್ರೂತ್, ಪೀಸ್ ಅಂದರೆ ಶಾಂತಿ, ಇದನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಬಿಳಿ ಬಣ್ಣ. ಈ ಹಸಿರು ಬಂದು ಭೂಮಿ ತಾಯಿಯ ಫರ್ಟಿಲಿಟಿ, ಅದರ ಸಾರ, ಹಸಿರು, ಶಾಂತಿ. ಹೌದು. ರೈತರು, ಅದರ ಹಸಿರು, ಅದರ ಫರ್ಟಿಲಿಟಿ, ಆಸ್ಪಿಷಿಯಸ್ನೆಸ್ಸು, ಇದೆಲ್ಲ ಗ್ರೀನ್ ತೋರಿಸುವಂತಹ ಭಾವನೆಯಿಂದ ಮಾಡಿದ್ರು. ಅಂದರೆ ನಮ್ಮ ಪಾಲಿಟಿಷಿಯನ್ಸ್, ದೇಶವನ್ನು ಆಳುವಂಥವರು ಆಮೇಲೆ ಕೂಡ ಆ ಹಸಿರನ್ನು ನೋಡಿದಾಗಲೆಲ್ಲ ಭೂಮಿಯ ಸೇವೆ ಮಾಡಲಿ, ರೈತರಿಗೆ ಒಳ್ಳೆಯದಾಗುವಂಗೆ ಮಾಡಲಿ, ಗಿಡ ಮರ ಎಲ್ಲ ಔಷಧಿಗಳಿಲ್ಲದೆ, ವಿಷಗಳಿಲ್ಲದೆ ಬೆಳೆಸಿ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆಯಲ್ಲಿ ಈ ಥರ ಟ್ರೈ ಕಲರ್ನ ಮಾಡಿ ಅದೆಲ್ಲ ಹಸಿರು ಕೊಟ್ಟು ನಮಗೆ ಕೊಟ್ಟಿದ್ದಾರೆ. ಅಶೋಕ ಚಕ್ರದಲ್ಲಿರುವಂತಹ ಸ್ಪೋಕ್ಸ್ ಮತ್ತು ಆ ಚಕ್ರ ಚಾಲನೆಯಲ್ಲಿ ಇದೆ, ದಿ ನೇಷನ್ ಈಸ್ ಇನ್ ಪ್ರೋಗ್ರೆಸ್ ಅಂತ ತೋರ್ಸೋಕ್ಕೋಸ್ಕರ ಸತತವಾಗಿ ನಾವು ಮುಂದೆ ಬೆಳೀತಾನೆ ಇದ್ದೀವಿ, ಬೆಳೀತಾ ಇದ್ದೀವಿ ಅನ್ನೋ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದರ್ವೈಸ್ ಅದು ಸ್ಟಿಲ್ನೆಸ್ ತೋರಿಸ್ಬಿಡುತ್ತೆ. ಯಾವಾಗ ಚಕ್ರ ಕೊಡ್ತೀವೋ ಅದು ಇಟ್ ಇಸ್ ಇನ್ ಮೋಷನ್, ಇಟ್ ಇಸ್ ಅಸೆಂಡಿಂಗ್ ಅಂತ ಅದರ ಅರ್ಥ. ಈ ಒಂದು ಭಾವನೆಯಲ್ಲಿ ನಮಗೆ ಟ್ರೈ ಕಲರ್ಡ್ ಫ್ಲ್ಯಾಗ್ನ ನಮ್ಮವ್ರು ಮಾಡಿ ಅದನ್ನು ನಾವು ಇವತ್ತಿಗೂ ಅದನ್ನು ಗೌರವದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಅದನ್ನ ಉಪಯೋಗಿಸ್ತಾ ಬಂದಿದ್ದೀವಿ. ಈಗ ಅದನ್ನು ನಮ್ಮ ಕಾರ್ಯಕ್ರಮದಲ್ಲೂ ಸಹ ಉಪಯೋಗಿಸಿದ್ದೀವಿ. ಅದ್ಭುತವಾಗಿರುವಂಥ ಒಂದು ಶಾವಿಗೆಯನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಟೇಸ್ಟ್ ಮಾಡೋಣ ಗುರುಜಿ? ಶೋರ್, ಖಂಡಿತ ಮಾಡಿ. ಪಾಲಕನ ಮಾಡಿರುವಂಥದ್ದು ಮೈಲ್ಡಾಗಿ ತುಂಬ ಚೆನ್ನಾಗಿದೆ. ಯಾಕಂದರೆ ಬರೀ ನಾವು ಮೆಣಸು ಮಾತ್ರ ಹಾಕಿದ್ದೀವಿ, ಉಪ್ಪು ಮಾತ್ರ ಹಾಕಿದ್ದೀವಿ. ಅದ್ಭುತವಾಗಿದೆ. ಈ ಕಾಂಬಿನೇಷನ್ ಆದಮೇಲೆ 3 ಮಿಕ್ಸ್ ಮಾಡಿಕೊಂಡು ತಿಂದು ನೋಡಿ, ಯುನಿಕ್ ಆಗಿರೋದು.
ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳೆಲ್ಲದೂ ಕೂಡ ಒಳ್ಳೆಯ ಒಂದು ಶಾವಿಗೆಯನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಥ್ಯಾಂಕ್ ಯು ಗುರುಜಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಗುರುಜಿ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಪ್ರಕಾಶ್ ಬನ್ರಿ ರೀ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಇದು? ನಿಮಗೋಸ್ಕರ ಹ್ಯಾಪಿ ಇಂಡಿಪೆಂಡೆನ್ಸ್ ಇದು ಸ್ವೀಟ್ ಮಾಡ್ಕೊಂಬಂದಿದ್ದೀನಿ. ಸರ್ ತಿರಂಗಾ ಬರ್ಫಿ ಅಂತ. ತಿರಂಗಾ ಬರ್ಫಿನಾ? ಹೌದು ಕರೆಕ್ಟು. ಇದೇನೋ ನಮ್ಗೆ ಇವತ್ತು ತಿರಂಗಾ ಬರ್ಫಿ. ನಮ್ಮಲ್ಲಿ ಏನು ಮಾಡ್ತಾ ಇದ್ದೀರಾ? ಸರ್ ಇಲ್ಲಿ ತಿರಂಗಾ ಹಲ್ವಾ ಮಾಡ್ತೀನಿ. ನಮಗೆ ಅಲ್ವಾ? ಹೌದು. ಇದು ಬರ್ಫಿ. ಬರ್ಫಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬರ್ಫಿನ ಮಾಡಿದ್ದಾರೆ. ನಮಗೆ ಹಲ್ವಾ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ನೀವು ಸ್ವಲ್ಪ ತಿನ್ನಿ. ಹೇಳಿ ಸರ್. ಪರ್ವಾಗಿಲ್ಲ ತಿನ್ನಿ, ಬೇಜಾರು ಮಾಡ್ಕೊಬೇಡಿ. ಅದ್ಭುತವಾದಂಥ ಅಡುಗೆ ಮಾಡಿಸ್ಬೇಕು. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭಕ್ಕೆ ಏನು ಮಾಡ್ತಾ ಇದ್ದೀರಾ? ಸರ್ ತಿರಂಗಾ ಹಲ್ವಾ. ತಿರಂಗಾ ಹಲ್ವಾ ಮಾಡಕ್ಕೆ ಏನೇನು ತಂದಿದ್ದೀರಿ? ತಿರಂಗ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಬೂದಗುಂಬಳಕಾಯಿ, ಸೋರೆಕಾಯಿ, ಕ್ಯಾರೆಟ್, ಹಾಲು, ಖೋವಾ, ಸಕ್ಕರೆ, ಹಸಿರು ಬಣ್ಣ, ಏಲಕ್ಕಿ ಪುಡಿ, ತುಪ್ಪ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಸ್ವಲ್ಪ ಪ್ಯಾನ್ ಕೊಡಿ. ಪಾನೇನು ಮಾಡೋಣ? ಹೌದು. ಓಕೆ, ಹಾಲು ಹಾಕ್ತೀನಿ ಅದರಲ್ಲಿ. ಹಾಕಿ. ಸರ್ ಇನ್ನೊಂದು ಕಡೆ ಬೇಯಿಸ್ಕೋಣ. ಎರಡು ಇದನ್ನು ಹಾಲಲ್ಲಿ ಬೇಯಿಸಿ. ಸರ್ ಕ್ಯಾರೆಟ್ ಹಾಕ್ತಿದ್ರಲ್ಲಿ. ಇಲ್ಲ, ಈ ಫಸ್ಟ್ ಹಾಲು ಹಾಕ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಎರಡು ಕಡೆ ಪ್ಯಾನ್ ಇಟ್ಕೊಂಡಿದ್ದೀವಿ, ಹಾಲನ್ನು ಹಾಕ್ಕೊಂಡಿದ್ದೀವಿ. ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಿ. ಇದಕ್ಕೇನು ಹಾಕ್ಬೇಕು ಪ್ರಕಾಶ್? ಸರ್ ಕ್ಯಾರೆಟ್ ಹಾಕ್ತಿದ್ರಲ್ಲಿ. ಇದಕ್ಕೆ ಕ್ಯಾರೆಟ್ ಹಾಕ್ತೀರಾ? ಹಾಕಿ. ನಾವು ಮಾಡ್ತಿರೋದು ಏನಲ್ವಾ? ತಿರಂಗಾ ಹಲ್ವಾ. ತಿರಂಗ ಅಲ್ವಾ? ಓಕೆ ಓಕೆ. ಸ್ವತಂತ್ರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ತಿಂಡಿಗಳು. ಸೋರೆಕಾಯಿ ಹಾಕ್ತೀನಿ. ಇದಕ್ಕೆ ನಾವು ಕ್ಯಾರೆಟ್ ಹಾಕಿದೀವಿ, ಇದಕ್ಕೆ ಸೋರೆಕಾಯಿ ಹಾಕಿದೀವಿ. ಎರಡು ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಕೊಳ್ತಾ ಇದೀವಿ. ಸೋರೆಕಾಯಿ ಇದು. ಹೌದು ಸರ್. ತುರ್ದಿರೋದು. ತುರ್ದಿರೋಂಥ ಸೋರೆಕಾಯಿ, ತುರ್ದಿರೋಂಥ ಕ್ಯಾರೆಟ್. ಓಹೋ, ಹಾಲಲ್ಲಿ ಚೆನ್ನಾಗಿ ಸೋರೆಕಾಯಿ ತಾನೆ ಇದು? ಹೌದು ಸೋರೆಕಾಯಿ. ಸೋರೆಕಾಯಿ ಬೇಯ್ತಾ ಇದೆ, ಆ ಕಡೆ ಕ್ಯಾರೆಟ್ ಬೇಯ್ತಾ ಇದೆ. ಎಷ್ಟು ತನಕ ಬೇಯ್ಬೇಕು ಪ್ರಕಾಶ್ ಇದು? ಹಾಲೆಲ್ಲ ಹಿಂಗೋಬೇಕಾ? ಹೌದು ಸರ್. ಬೇಯ್ಬೇಕು ಚೆನ್ನಾಗಿ. ಸಕ್ಕರೆ ಹಾಕ್ಬೇಕು ಇನ್ನು, ಮತ್ತೆ ಕೋವಾ ಇದಕ್ಕೇನೆ? ಹಾಕ್ಬೇಕು. ಹೌದೌದು. ಹೌದಾ? ಓಕೆ. ಸೇಮ್ ಹಲ್ವಾನೇ ಇದೆ. ಕ್ಯಾರೆಟ್ ಹಲ್ವಾ, ಸೋರೆಕಾಯಿ ಹಲ್ವಾ ಅಂತ ಮಾಡೋದು. ಹೌದೇನು? ಇದೆಲ್ಲ ಆದ್ಮೇಲೆ ತ್ರಿರಂಗ ಹಲ್ವಾ ಮಾಡೋದು ನೀವು? ಕುಂಬಳಕಾಯಿ ಹಲ್ವಾ ಇದೆ. ಕುಂಬಳಕಾಯಿನ ಮತ್ತೆ ಅದನ್ನ ಹಲ್ವಾ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇಲ್ಲಿ ಸೋರೆಕಾಯಿನ ಹಾಲಲ್ಲಿ ಬೇಯಿಸ್ಕೊಳ್ತಾ ಇದೀವಿ, ಆ ಕಡೆ ಕ್ಯಾರೆಟ್ ಅನ್ನು ಕೂಡ ಹಾಲಲ್ಲಿ ಬೇಯಿಸ್ಕೊಳ್ತಾ ಇದೀವಿ. ಮತ್ತೆ ಎಲ್ಲೂ ಹೋಗಿಲ್ಲ ಪ್ರಕಾಶ್? ರಜಾ ತಾನೇ ಇವತ್ತು? ಇಲ್ಲ ಸರ್, ಬಿಜಿ ಇದೆ. ರಜಾ ಇಲ್ಲಿ. ಏನು ಆಗಸ್ಟ್ 15 ತಾರೀಕು ಬಿಸಿ ನೀವು? ಯಾವ ಆಗಸ್ಟ್ 15 ಲಾಡು ಇರುತ್ತಲ್ಲ. ಓ, ಲಾಡು ಆರ್ಡರ್ ಇತ್ತಾ? ಲಾಡು ಆರ್ಡರ್ ಇತ್ತು. ಓಕೆ. ಆಗಸ್ಟ್ 15ಕ್ಕೆ ಲಾಡು, ದೀಪಾವಳಿಗೆ ಹಲ್ವಾ, ಕ್ರಿಸ್ಮಸ್ಗೆ ಕಜಾಯ. ಏನು ಬಿಸಿ ಪ್ರಕಾಶ್ ನೀವು? ಗೌರಿ ಹಬ್ಬ ಇದೆ. ಗೌರಿ ಹಬ್ಬಕ್ಕೆ ಕಡುಬು. ಓಕೆ. ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಹಾಕಿ. ಎರಡಕ್ಕೂ ಸಕ್ಕರೆ ಹಾಕ್ತೀರಾ? ಒಂದಕ್ಕೆ ಮಾತ್ರನಾ? ಇದಕ್ಕೆ ಸ್ವಲ್ಪ ಆಗಲಿ ಅದು. ಹಾಂ, ಇನ್ನೂ ಸ್ವಲ್ಪ ಆಗಲಿಲ್ವಾ ಇದು? ಕ್ಯಾರೆಟು ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ಜೊತೆ ಇದಕ್ಕೆ ಸ್ವಲ್ಪ ಸಕ್ಕರೆ, ಕೋವಾ ಆಮೇಲೆ ಹಾಕ್ತೀರಾ? ಕೋವಾ ಹಾಕ್ತೀನಿ ಈಗ. ಇದೇ ಥರ ಜ್ಯೂಸ ಮಾಡ್ಕೋಬೋದು. ಜ್ಯೂಸಾ? ಹ್ಞೂ ಸರ್. ಏನು ಜ್ಯೂಸು? ಕ್ಯಾರೆಟ್ ಜ್ಯೂಸ್ ಮಾಡ್ಕೋಬೋದು. ಓಕೆ. ಹಾಗಲಕಾಯಿ ಜ್ಯೂಸ್ ಮಾಡ್ಕೋಬೋದು. ಮೂಲಂಗಿ ಜ್ಯೂಸ್ ಮಾಡ್ಕೋಬೋದು. ಅದೇ ಥರ. ಓಕೆ. ಮೂರು ಥರ. ಸಲಾಡು ಅದೇ ಥರ ಮಾಡ್ಕೋಬೋದು, ಗ್ರೀನ್ ಕಲರ್ ಆಗಿ. ಓಕೆ. ಸಾಕಾ ಸಕ್ಕರೆ? ಸಾಕು. ಸ್ವಲ್ಪ ಕೋವಾ ಹಾಕ್ತೀನಿ ಇದಕ್ಕೆ. ಅದಕ್ಕೆ ಹೌದು. ಹಾಕಿ ಸರ್. ಸಪ್ಪೆ ಕೋವನ, ಸಿಹಿ ಕೋವನ? ಸಪ್ಪೆ ಕೋವಾ. ಅದು ಕೋವಾ ಹಾಕ್ಬಿಡೋಣ. ಹಾಕ್ಬಿಡಿ ಸರ್. ಸೋರೆಕಾಯಿ ತಾನೇ ಇದು? ಹೌದು ಸರ್. ಸೋರೆಕಾಯಿ ಹಲ್ವಾ, ಆ ಕಡೆ ಕ್ಯಾರೆಟ್ ಹಲ್ವಾ. ಸರ್ ಕಲರ್ ಹಾಕ್ತೀನಿ, ಗ್ರೀನ್ ಕಲರ್ ಸ್ವಲ್ಪ. ಅದಕ್ಕೆ ಗ್ರೀನ್ ಕಲರ್ ಹಾಕ್ತೀರಾ? ಇದು ಮಾತ್ರ ಹಾಕ್ಬೇಕಾಗುತ್ತೆ. ಓಕೆ. ಸ್ವೀಟ್ Colour ಕಲರ್, ಹೌದು. ಸ್ವೀಟ್ ಕಲರ್ ಹಾಕಿ ಸರ್. ಓ, ಸಾಕು. ಸರ್ ಎರಡಕ್ಕೆ ತುಪ್ಪ ಹಾಕಿ ಸ್ವಲ್ಪ. ತುಪ್ಪ ಬೇಕಾ? ಹೌದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸಾಕು ಸಾಕಾ? ಸಾಕು ಸಾಕು. ಇದಕ್ಕೂ ಹಾಕ್ಬಿಡ್ಲಾ? ಹಾಕ್ಬಿಡಿ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ಸ್ಪೆಷಲ್ ಆಗಿ ಸರ್ ಹೆಂಗಿರ್ಬೇಕು ಗೊತ್ತಾ ಸ್ವೀಟು ಅಂತ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. 3 ಥರ ಹಲ್ವಾ ಮಾಡಿ ನಮ್ಮ ರಾಷ್ಟ್ರ ಧ್ವಜದ ಶೈಲಿನಲ್ಲಿ ಒಂದು ಅದ್ಭುತವಾಗಿರುವಂಥ ಸ್ವೀಟನ್ನು ಮಾಡಿ ತೋರಿಸೋಕ್ಕೋಸ್ಕರ ಪ್ರಕಾಶ್ ಅವರು ಬಂದಿದ್ದಾರೆ. ಸರ್ ಎಲಿಕ್ ಪೌಡರ್ ಸ್ವಲ್ಪ ಅದಕ್ಕಾ ಹೌದು. ಎರಡಕ್ಕೂ ಎರಡಿಗೆ ಹಾಕ್ತೀವಿ. ಓಕೆ ಓಕೆ ಸರ್, ಓಕೆ ಓಕೆ ಓಕೆ. ಇದಾಗೋಯ್ತು, ತೆಗೆದುಬಿಟ್ಟು ಇನ್ನೊಂದು ಅದು ಇದು ಆಗೋಯ್ತು. 2 ಹಲ್ವಾ ಆಯ್ತು, ಇನ್ನೊಂದು ಹಲ್ವಾ ಮಾಡ್ಕೋಬೇಕಾ? ಹೌದು ಸರ್. ಸರಿ ಹೋಯ್ತು. ರೆಡಿ ಇದೆ, ಬೆಚ್ಚಿದ್ದೀವಿ. ಹೌದಾ? ಬೇಯಿಸ್ಕೊಂಬಂದಿದ್ದೀನಿ 2 ನಿಮಿಷ ಬೇಯಿಸ್ಕೊಂಡಿದ್ದು ಕುಂಬಳಗೆ ಇದು. ಎಸ್. ಈಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಆಗಿದ್ರೆ ಹಾಕಿ. ಓಕೆ ಸಜ್ಜೆಯಲ್ಲಿ ಕೋವಾ ಹಾಕ್ತೀನಿ ಹಂಗೆ. ಓಕೆ. ಕೋವಾ, ಸಕ್ಕರೆ, ಸೋರೆಕಾಯಿ ಅಲ್ವಾ, ಬೂದ್ಗುಂಬಳಕಾಯಿ ಅಲ್ವಾ, ಒಂದು ಕ್ಯಾರೆಟ್ ಅಲ್ವಾ, 3 ಸೇರಿಸಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದ ಒಂದು ಹಲ್ವಾವನ್ನು ಮಾಡಿ ನಮಗೆ ಕೊಡ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಷ್ಟೇ ತುಪ್ಪ ಹಾಕ್ಬಿಟ್ಟು ಆಫ್ ಮಾಡಿ ಸರ್. ತುಪ್ಪ ಹಾಕೋಣ? ಹಾಂ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಸಾಕಾ? ಸಾಕು ಸರ್. ಸಾಕು ಆಫ್ ಮಾಡೋಣ. ಅಪ್ಪಣ್ಣ ಆಫ್ ಮಾಡಿ ಸಾಕು. ಓಕೆ. 3 ಥರ ಹಲ್ವಾ ಮಾಡಿ ನಮಗೆ ಹಲ್ವಾ ಕೊಡ್ತಾ ಇದ್ದಾರೆ ಇಂಡಿಪೆಂಡೆನ್ಸ್ ಡೇ ದಿನ ಪ್ರಕಾಶ್ ಅವರು. ತಗೊಳ್ಳಿ ಸರ್, ನಿಮಗೋಸ್ಕರ ಆಗಸ್ಟ್ 15 ಕಲರ್ಫುಲ್ ತಿರಂಗಾ ಹಲ್ವಾ. ತಿರಂಗ ಹಲ್ವಾವನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಬೌಟ ನೋಡ್ದಂಗೆ ಆಗ್ತದೆ, ಅದ್ಭುತವಾಗಿರೋ ಹಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿರಂಗ ಹಲ್ವಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹಾಲು, ತುರಿದ ಸೋರೆಕಾಯಿ ಹಾಕಿ ಬೇಯಲು ಬಿಡಿ. ಇದಕ್ಕೆ ಸಕ್ಕರೆ, ಖೋವಾ ಹಾಕಿ ಮಿಕ್ಸ್ ಮಾಡಿ ಹಸಿರು ಬಣ್ಣ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಸೋರೆಕಾಯಿ ಹಲ್ವಾ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಹಾಲು, ಕ್ಯಾರೆಟ್ ಹಾಕಿ ಬೇಯಿಸಿ ಸಕ್ಕರೆ, ಖೋವಾ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾರೆಟ್ ಹಲ್ವಾ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ತುರಿದು ಬೇಯಿಸಿದ ಬೂದಗುಂಬಳಕಾಯಿ, ಸಕ್ಕರೆ, ಖೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಹಾಕಿ ಬಾಡಿಸಿ ಬೂದಗುಂಬಳದ ಹಲ್ವಾ ತಯಾರಿಸಿಕೊಳ್ಳಿ. ಈಗ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ತಿರಂಗ ಹಲ್ವಾ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾರೆಟ್ ಹಲ್ವಾ, ಬೂದ್ಗುಂಬಳಕಾಯಿ ಹಲ್ವಾ ಮತ್ತೆ ಸೋರೆಕಾಯಿ ಹಲ್ವಾ 3 ಹಲ್ವಾವನ್ನ ಮಾಡಿ ಒಂದು ರಾಷ್ಟ್ರ ಧ್ವಜವನ್ನ ನಿರ್ಮಾಣ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಟೇಸ್ಟ್ ಮಾಡೋ ಪ್ರಕಾಶ್? ಮಾಡಿ ಸರ್. ಕ್ಯಾರೆಟ್ ಹಲ್ವಾ ಓಕೆ. ಇನ್ನು ಸ್ವಲ್ಪ ಬಿಡಬೇಕಾಗಿತ್ತು. ಒಳ್ಳೆ ಅದ್ಭುತವಾದ ಹಲ್ವಾಗಳು ಹಾಕ್ಕೊಂಡು ಬಾರಿಸ್ಕೋತಾ ಇರ್ಬೋದು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಲ್ವಾ? ಈ ಥರ ಹಲ್ವಾ ಮಾಡಬೇಕು, ನಿಮ್ಗೆ ಯಾರು ಹಲ್ವಾ ಕೊಡಬೇಕು ಅಂದ್ಕೊಂಡಿದ್ರೆ ಪ್ರಕಾಶ್ ಅವ್ರನ್ನ ಕಟ್ ಮಾಡಿ. ಪ್ರಕಾಶ್ ಅವ್ರ ಫೋನ್ ನಂಬರ್ ಹೇಳಿ. ಸರ್ 99 45 45 07 07 46 4680. ಹೌದು. ಈ ನಂಬರ್ ಫೋನ್ ಮಾಡಿ. ಈ ಥರ ಹಲ್ವಾ ತುಂಬ ಜನಕ್ಕೆ ಕೊಡ್ತಾರೆ ಪ್ರಕಾಶ್ ಅವರು. ಥ್ಯಾಂಕ್ ಯು ಪ್ರಕಾಶ್ ಅವ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ನೀಟಾಗಿ ಬಾವುಟ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕ್ಯಾರೆಟ್ ಹಲ್ವಾ, ಒಳ್ಳೆ 3 ಹಲ್ವಾಗಳನ್ನು ಸೇರಿಸಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸರಿಯಾಗಿ ಉತ್ತರ ಬಂದು ಕಳಿಸೋರಿಗೆ ಆಕರ್ಷಕ ಬಹುಮಾನ ಕೂಡ ಸಿಗುತ್ತೆ ಅಂತ ಹೇಳಿದ್ವಿ. ಆಗಸ್ಟ್ ತಿಂಗಳು ಪೂರ್ತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡುವಂಥ ವೀಕ್ಷಕರಿಗೆ
ಬಹುಮಾನಗಳಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವೀಕ್ಷಕರ ಪ್ರಶ್ನೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಒಂದು ಅಡುಗೆಯನ್ನು ಮಾಡಿದ್ರು, ಆ ಅಡುಗೆಯ ಹೆಸರನ್ನ ಬರೆದು ಕಳಿಸ್ಬೇಕಾಗುತ್ತೆ. ಸರಿ ಉತ್ತರನ ಬರೆದು ಕಳಿಸೋರ ಹೆಸರನ್ನ ಒಂದು ಕಡೆ ಕಲೆ ಹಾಕಿ ಒಬ್ಬರಿಗೆ ಲಾಟ್ರಿ ಮುಖಾಂತರ ಆರಿಸಿ ಬಹುಮಾನ ಕೊಡ್ತಾ ಇದೀವಿ. ಬಹುಮಾನ ಬಂದವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಬಹುಮಾನ ತಗೊಂಡೋಗ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಆದರೂ ಕೂಡ ಮತ್ತೊಮ್ಮೆ ಸುಚಿತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರ ಜೊತೆ ಈವೆಂಟ್ ಮಾಡಿಸ್ಬೇಕು, ಒಂದು ಮದುವೆ ಮಾಡಿಸ್ಬೇಕು ಅಥವಾ ಒಂದು ಈವೆಂಟನ್ನು ಪೂರ್ತಿಯಾಗಿ ಆರ್ಗನೈಸ್ ಮಾಡಿಸ್ಕೋಬೇಕು ಅಂತಿದ್ರೆ ಸುಚಿತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ